ಪ್ರತಾಪ್ ಸಿಂಹ 3 ಎಕರೆ ಜಮೀನಿನಲ್ಲಿ ಕಾಡಿನ ವಿಕ್ರಮ್ ಸಿಂಹ ಕಾಡಿನಲ್ಲಿ ಸಂಪೂರ್ಣವಾಗಿ ಮರವನ್ನು ಕಡಿದಿದ್ದಾನೆ. ಮರನ ಕಡಿದಿರೋದಕ್ಕೆ ಕಾನೂನುಬದ್ಧವಾಗಿ ಕ್ರಮ ತಗೊಂಡಿದ್ದಾರೆ. ಇನ್ನೇನು ಕಾಡು ಕಡ್ದವ್ರಿಗೂ ಕಾನೂನು ಬಗ್ಗೆ ಕ್ರಮ ತಗೋಬಾರ್ದಾ? ಅವ್ನು ಕಡ್ದಿರೋದು ಸತ್ಯ ಇದೆ, ಕಡ್ದಾರೆ. ಇಲ್ಲ ಅಂದರೆ ಅದು ವಿಮುಕ್ತನಾಗಲಿ, ಆಪಾದನೆಯಿಂದ ವಿಮುಕ್ತನಾಗಲಿ ಸರ್, ನಾವೇನು ಬೇಡ ಅಂತೀವ. ಈಗ ಅಧಿಕಾರಿಗಳು ಅವ್ನು ಕಡ್ದಿರೋದು ಸಾಬೀತಾಗಿದೆ, ಕಡಿಸಿರೋದು, ಅದಕ್ಕೆ ಅವನ ಮೇಲೆ ಕೇಸ್ ಹಾಕಿದ್ದಾರೆ. ಇಲ್ಲ ಅಂತ ಸಾಬೀತಾದರೆ ಬಿಟ್ಟು ಕಳಿಸ್ತಾರೆ. ಅವನೇ ಯಾಕೆ ಬರ್ಬೇಕಾಯ್ತು ಇಲ್ಲಿ? ಬೇಲೂರಿಗೆ ಬಂದು ಮರ ಕಡಿಸ್ಬೇಕಾಯ್ತು? ಮೈಸೂರಿನ ರಾಜಕೀಯ ಸರಿ, ಮೈಸೂರಲ್ಲಿ ಕಡಿಸ್ಕೋಬೇಕಾಯ್ತು ಕಾಡ. ಇಲ್ಲಿ ಹಾಸನ ಕಾಡಿಗೆ ಯಾಕೆ ಬಂದ? ಇರ್ಲಿ ಹೇಳಿ, ಅವ್ರ ಬ್ರದರ್ ಇರಲಿ, ಯಾರ ಇರಲಿ, ಕಡಿಸಿದ್ದು ಹೆಂಗೆ? ಕಡಿಸ್ದಲ್ಲ ಹೆಂಗೆ ಅಧಿಕಾರಿಗಳು ಬಂಧಿಸಿದ್ರು? ಸುಮ್ಮನೆ ಬಂದ್ಸಕ್ಕಾಗುತ್ತೆ ಯಾರನ್ನಾರವ? FIR ಆಗಿದೆಯೋ ಮತ್ತೊಂದು ಆಗಿದೆ ನಮಗೆ ಗೊತ್ತಿಲ್ಲ. ಅಧಿಕಾರಿಗಳು ಕರ್ಕೊಂಡೋಗ್ಯಾರೆ, ಬಂಧಿಸಿದ್ದಾರೆ, ಜಾಮೀನ್ ಮೇಲೆ ಹೊರಗೆ ಬಂದಾನೆ. ಅಲ್ಲಿಗೆ ಆಪಾದನೆ ಇದೆ ಅವನ ಮೇಲೆ. ಇಲ್ಲ ಅಂತ ಸ್ವಚ್ಛವಾಗಿ ಬರಲಿ ಹೇಳಿ, ಸ್ವಚ್ಛವಾಗಿ ಬರಲಿ, ನಾವೇನು ಬೇಡ ಅಂದಿದ್ದೀವ? ಅದಕ್ಕೆ ಮೈಸೂರಿನ ರಾಜಕೀಯರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ರಾಯರು ಅಂತೇಳಿ ಮೈಸೂರಿನ ರಾಜಕೀಯಕ್ಕೆ ಹೋಲಿಕೆ ಮಾಡೋದಾ? ಯಾರ ಟಿಕೆಟು ತಪ್ಪು? ಅದು BJP ಬಿಟ್ಟದ್ದು. ಸಿದ್ದರಾಮಯ್ಯನವ್ರು ಹೇಳ್ತಿದ್ದಂಗೆ ಟಿಕೆಟ್ ತಪ್ಪಿಸ್ತಾರ? ಸಿದ್ದರಾಮಯ್ಯನವ್ರ ಮಗನ ನಿಲ್ಸಕ್ಕೆ ಪ್ರತಾಪ್ ಸಿಂಹನ್ನ ಕೇಳಿ ನಿಲ್ಲಿಸ್ಬೇಕಾ? ನಿಲ್ಲಿಸ್ತಾರ ಅವರು ನಿಲ್ಲಿಸ್ಬೇಕು ಅಂತ ತೀರ್ಮಾನ ಆದರೆ, ಪಾರ್ಟಿಲಿ ತೀರ್ಮಾನ ಆದರೆ ನಿಲ್ಲಿಸ್ತಾರೆ. ನೋಡಪ್ಪ, ಯಾರಿದ್ರೆ ಅದು ಚುನಾವಣಾ ಕಣ. ಈಗ ಇವನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಂಗೆ ಎಲ್ಲ ಗೆದ್ದು ಬರಲ್ವ? ಅಲ್ಲಿ ಎಲ್ಲ ಒಬ್ರು ಬರೋಕ್ಕಲ್ಲ ಅಂತದ್ದು ಎಲ್ಲ ಗೆದ್ದು ಬಂದರು. ಗೆದ್ನಲ್ಲ ಸರ್, ಆಗಲ್ಲ ಕಂಟ್ರೋಲ್ ಮಾಡಿ ಹಿಡ್ಕೊಳ್ಳೋಣ ಇತ್ತು. ಗೆಲ್ಲಕ್ಕೆ ಹಾಕ್ಬಿಟ್ಟ ಎಲ್ಲರನ್ನೂ, MLAಗಳನ್ನ, ಸಿದ್ದರಾಮಯ್ಯನವ್ರನ್ನೇ ಹಾಕ್ಬಿಟ್ಟ, ಮಾದೇವಪ್ಪನ್ನೇ ಹಾಕ್ಬಿಟ್ರು, ಎಲ್ಲರನ್ನೂ ಹಿಡ್ಕೊಳ್ಳೇ ಇಲ್ಲ ಕಂಟ್ರೋಲ್ ಮಾಡಿ. ಕೊಡಗಿನಲ್ಲಿ 2 ಸೀಟು ಬತ್ತದ್ದು, 2 ಸೀಟು ಹೊಡೆದ ಕಾಂಗ್ರೆಸ್ಗೆ. ಏನು ಮಾಡಲೇ ಇಲ್ಲ. ಈ ಇತಿಹಾಸದಲ್ಲಿ ಬತ್ತದ್ದು 2 ಸೀಟು. ಈ ಸಾರಿ ಕಾಂಗ್ರೆಸ್ ಹೊಡೆದು ನೀವು ಏನು ಮಾಡ್ತಿದ್ರು? MP ಹಗ್ಗ ಹಾಕೊಂಡು ಹಿಡ್ಕೊಳ್ಳೇ ಇಲ್ಲ ಅಲ್ಲಿ ಹೋಗಿ ಕೊಡಗಲ್ಲಿ. ನೀವೇ ಯೋಚನೆ ಮಾಡಿ, ಸುಮ್ಮನೆ ಹೇಳ್ಬಿಟ್ರಿ. ಈಗ ಈಗ ಇವ್ರಿಗೆ ಹೇಳಕ್ಕೇನ್ರಿ? ಅಣತಿ ಅಂದ್ರೆ ಏನು? ಈಗ ವಿತೌಟ್ ಅವನು ಮರಗಳನ್ನ ಕಡಿದಲ್ಲೇ ಅವನ್ನೇನಾರು ಕರ್ಕೊಂಡೆ ಬಂಧಿಸಿದ್ರೆ ಅದಕ್ಕೆ ಯಾರು ಅಧಿಕಾರಿ ಬಂಧಿಸಿದಾನೆ ಅವನು ಅನುಭವಿಸ್ತಾನೆ. ಕಡ್ದೈತೆ ಅಂತ ಗೊತ್ತಾದ್ಮೇಲೆ ಇವನು ಅನುಭವಿಸ್ತಾನೆ. ಅದು ಸಾಬೀತು ಮಾಡಕ್ಕೆ ಹೇಳಿ ಫಸ್ಟು.